ಆರ್ಎಸ್ಎಸ್ ಪಥಸಂಚಲನಕ್ಕೆ ಏಕೆ ಅನುಮತಿಯನ್ನ ಕೊಡಬೇಕು? ಆರ್ಎಸ್ಎಸ್ ನೋಂದಣಿಯೇ ಆಗಿಲ್ಲ ಅಂತ ಹೇಳಿ ಖರ್ಗೆ ಕಿಡಿಕಾರಿದ್ದಾರೆ. ಕೆಲವರು ಒಪ್ಪಿದ್ರೆ ದೇಶವೇ ಒಪ್ಪಿದೆ ಎಂಬ ಭ್ರಮೆ ಬೇಡ ಅಂತ ಹೇಳಿ ಖರ್ಗೆ ಅವರು ಹೇಳಿದ್ದಾರೆ. ಹೇಳಿದ ತಕ್ಷಣವೇ ಭದ್ರತೆ ಕೊಡೋದಕ್ಕೆ ಆಗೋದಿಲ್ಲ. ಹೇಳಿದ ತಕ್ಷಣವೇ ಭದ್ರತೆಯನ್ನು ಕೊಡೋದಕ್ಕೆ ಹೇಗೆ ಸಾಧ್ಯ? ದೇಶಕ್ಕೆ ಕೆಲಸ ಮಾಡುವಂತಹ ಎಲ್ಲಾ ಸಂಸ್ಥೆ ರಿಜಿಸ್ಟರ್ ಕೂಡ ಆಗಿದೆ. ಹಾಗಾದ್ರೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಯಾಕೆ ಅನುಮತಿಯನ್ನ ಕೊಡಬೇಕು ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೆಲವರು ಒಪ್ಪಿದ್ರೆ ದೇಶವೇ ಒಪ್ಪಿದೆ ಅಂತ ಹೇಳಿ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ಹಾಗಾದ್ರೆ ಆ ಭ್ರಮೆಯನ್ನು ತೆಗೆದುಹಾಕ್ಬಿಡಿ ಅಂತ ಹೇಳಿ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂತದ್ದು. ಅವ್ರು ಹೇಳ್ತಾ ಇದ್ರು, ಪ್ರಿಯಾಂಕ್ ಖರ್ಗೆ ಅವರಿಗೆ ಎರಡೆರಡು ನಾಲ್ಗೆ ಇದೆಯಾ ಅಂತ ಹೇಳಿ ಅರ್ಥ ಆಗಲ್ಲ. ಒಮ್ಮೆ ಹೇಳಿದ್ರು, ನಾವೇನು ಆರ್ಎಸ್ಎಸ್ ಪಥಸಂಚಲನ ಮಾಡಬೇಡಿ ಅಂತೇನು ಹೇಳೋದಿಲ್ಲ, ನೀವು ಪರ್ಮಿಷನ್ ತಗೊಂಡು ನೀವು ಪಥಸಂಚಲನವನ್ನ ಮಾಡಿ ಅಂತೇಳಿ ಹಿಂದೆ ಖರ್ಗೆ ಅವರೇ ಹೇಳಿದ್ರು. ಆದ್ರೆ ಈಗೇನ್ ಮಾತಾಡ್ತಿದಾರೆ ಅಂತ ಹೇಳಿದ್ರೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಯಾಕೆ ಅನುಮತಿ ಕೊಡಬೇಕು? ಇದೆಲ್ಲವನ್ನ ನೋಡ್ತಾ ಇದ್ರೆ ಬೇಕು ಅಂತಾನೆ ಆರ್ಎಸ್ಎಸ್ ನ ಏನಾದ್ರೂ ಟಾರ್ಗೆಟ್ ಮಾಡ್ತಿದ್ದಾರಾ ಎನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅಲ್ಲಿ ನೋಡಿದ್ರೆ ಬಿಜೆಪಿಗರು ಬಿಡ್ತಿಲ್ಲ, ಈ ಕಡೆ ಕಾಂಗ್ರೆಸ್ ಅವರು ಬಿಡ್ತಾ ಇಲ್ಲ. ಈಗ ಕಾಂಗ್ರೆಸ್ ಈಗ ಆರ್ಎಸ್ಎಸ್ ನ ಪಥಸಂಚಲನಕ್ಕೆ ಅವಕಾಶ ಸಿಗುತ್ತಾ ಇಲ್ಲ ಎನ್ನುವಂತ ದೊಡ್ಡ ಪ್ರಶ್ನೆಯನ್ನ ಮೂಡಿದೆ. ಯಾಕಂತ ಹೇಳಿದ್ರೆ ಇವರೇ ಹೇಳಿದ್ರು, ಬೇಕಾದ್ರೆ ಅವರು ಅನುಮತಿಯನ್ನ ತಗೊಂಡು ಬೇಕಾದ್ರೆ ಪಥಸಂಚಲನ ಮಾಡ್ಲಿ. ಮೊದಲನೇದಾಗಿ ಕೂಡ ಪಥಸಂಚಲನಕ್ಕೆ ಕೇಳಿದಾಗ ಅವರು ಯಾವುದೇ ಒಂದು ಪರ್ಮಿಷನ್ ತಗೊಳ್ದೆ ಎಲ್ಲದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಹಾಗಾದ್ರೆ ಅವರು ಪರ್ಮಿಷನ್ ತಗೊಂಡ್ ಮಾಡ್ಲಿ ಅಂತೇಳಿ ಇವರೇ ಹೇಳ್ಬಿಟ್ಟು ಈಗ ಅನುಮತಿಯನ್ನ ಯಾಕೆ ಕೊಡಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಆರ್ಎಸ್ಎಸ್ ಅನ್ನ ಜನರು ಒಪ್ಪಿರಬಹುದು, ಎಲ್ಲ ಜನರು ಒಪ್ಪಿದಾರಾ? ನಾನು ಈ ಸಮಾಜದ ಒಬ್ಬ ವ್ಯಕ್ತಿ ಅಲ್ವಾ, ನಾನು ಒಪ್ಪಿದ್ದೀನ? ನಮ್ಮ ಸಮಾಜದವರು ಒಪ್ಪಿದಾರಾ? ಸಾಕಷ್ಟು ಬೇರೆ ಸಮಾಜದವರು ಯಾರಿಗೆ ಅವರ ದೃಷ್ಟಿಕೋನದಲ್ಲಿ ಜಾಗ ಇಲ್ಲ, ಸ್ಥಾನಮಾನ ಇಲ್ಲ, ಗೌರವ ಇಲ್ಲ, ಸ್ವಾಭಿಮಾನದ ಬದುಕಿಲ್ಲ, ಅವ್ರು ಒಪ್ಪಿದಾರ? ಏನು ಸಮಾಜದಲ್ಲಿ ಇರ್ತಾರಪ್ಪ ಕೆಲವು ಜನ, ಕೆಲವು ವರ್ಗದವ್ರು ಒಪ್ತಾರೆ ಕೆಲವು ತತ್ವವನ್ನು, ಕೆಲವು ಜನ ಒಪ್ಪೋದಿಲ್ಲ. ಆದರೆ ಕೆಲವು ಜನ ಒಪ್ಪ ತಕ್ಷಣವೇ ಇಡೀ ಸಮಾಜ, ಇಡೀ ಸಮುದಾಯ, ಇಡೀ ದೇಶ ಒಪ್ಪಿದೆ ಅಂತ ಭ್ರಮೆ ಯಾರಲ್ಲೂ ಇರಬಾರ್ದು, ನನ್ನಲ್ಲಿರಬಾರ್ದು, ಅವರಲ್ಲೂ ಇರಬಾರ್ದು. ಸೊ ಆದ್ದರಿಂದ ನನ್ನ ನಿಲುವು ಭಾಳ ಸ್ಪಷ್ಟವಾಗಿದೆ. ಸರ್ಕಾರಿ ಮೈದಾನಗಳಿರ್ಬೋದು, ಶಾಲೆಗಳಲ್ಲಿರ್ಬೋದು, ಅನುದಾನಿತ ಶಾಲೆಗಳಲ್ಲಿರ್ಬೋದು, ಇವರ ಚಟುವಟಿಕೆ ನಡೆಸಬಾರ್ದು. ಸಾರ್ವಜನಿಕ ಜಾಗದಲ್ಲಿ ಇವರು ಚಟುವಟಿಕೆ ನಡೆಸಬೇಕು ಅಂದರೆ ಸರ್ಕಾರದ ಅನುಮತಿಯನ್ನು ಕೇಳಿ ಮಾಹಿತಿ ಕೊಡೋದನ್ನು ನಿಲ್ಲಿಸಬೇಕು. ನಾವು ಇವರು ಆಳ್ಮಕ್ಕಳಲ್ಲ, ಸರ್ಕಾರದವರು ಆರ್ ಎಸ್ ಎಸ್ಸಿನ ಆಳ್ಮಕ್ಕಳು ಅಲ್ಲ. ಇವರು ಮಾಹಿತಿ ಕೊಟ್ಟ ತಕ್ಷಣ ನಾವು ಹೋಗಿ ಬಂದೋಬಸ್ತ್ ಮಾಡೋದು, ನಾವು ಅವ್ರ ಮಾಹಿತಿ ಕೊಟ್ಟ ತಕ್ಷಣ ನಾವು ಹೋಗಿ ಅವರ ಮುಂದೆ ನಿಂತ್ಕೊಳೋದು. ಏನಕ್ಕೆ ನಿಂತ್ಕೋಬೇಕು? ಏನಕ್ಕೆ ಮಾಡಬೇಕು? ಒಂದು ವಿಶ್ವದ ಅತ್ಯಂತ ದೊಡ್ಡ NGO ಅಂತ ಹೇಳ್ಕೊಳ್ತಾರೆ, ರಿಜಿಸ್ಟ್ರೇಷನ್ ಯಾಕ್ರಿ ಆಗ್ತಾ ಇಲ್ಲ ಇವ್ರದ್ದು? ಯಾಕೆ ಮಾಡ್ತಾ ಇಲ್ಲ? ಆರ್ಎಸ್ಎಸ್ ನಿಷೇಧಿಸುವಂತೆ ಅಹಿಂದ ಸಂಘಟನೆಯ ಹೋರಾಟ. ಹುಬ್ಬಳ್ಳಿಯಲ್ಲಿ ಅಹಿಂದ ಸಂಘಟನೆ ಅರೆಬೆತ್ತಲೆ ಪ್ರೊಟೆಸ್ಟ್ ಅನ್ನು ಮಾಡಲಾಗ್ತಾ ಇದೆ. ಆರ್ಎಸ್ಎಸ್ ಅನ್ನು ನಿಷೇಧ ಮಾಡುವಂತೆ ಅಹಿಂದ ಸಂಘಟನೆಯು ಹೋರಾಟವನ್ನ ಮಾಡ್ತಾ ಇದೆ, ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಅರೆಬೆತ್ತಲೆ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ರಾಷ್ಟ್ರೀಯ ಅಹಿಂದ ಸಂಘಟನೆ ವೇದಿಕೆಯಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ. ಪ್ರಿಯಾಂಕ್ ಖರ್ಗೆ ಭೀಮ್ ಆರ್ಮಿಯನ್ನ ಬೆಂಬಲಿಸಿ ಅವರು ಜಾಥವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆರ್ಎಸ್ಎಸ್ ಅನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಕೂಡ ಹೋರಾಟವನ್ನ ಮಾಡಲಾಗ್ತಾ ಇದೆ. ಆರ್ಎಸ್ಎಸ್ ಬ್ಯಾನ್ ಮಾಡುವಂತೆ ಅಹಿಂದ ಸಂಘಟನೆಗಳು ಒತ್ತಾಯವನ್ನ ಹೇರಲಾಗ್ತಾ ಇದೆ. ಎಲ್ಲಾ ಪ್ರತಿಭಟನಾಕಾರರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಹುಬ್ಬಳ್ಳಿಯ ಪೊಲೀಸರು. ಒಟ್ನಲ್ಲಿ ಆರ್ಎಸ್ಎಸ್ ಬ್ಯಾನ್ ಆಗಬೇಕು, ಆರ್ಎಸ್ಎಸ್ ನ ನಿಷೇಧ ಮಾಡಬೇಕು. ಇಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತೆ ಭೀಮ್ ಆರ್ಮಿಯನ್ನ ಬೆಂಬಲಿಸಿ ಜಾಥವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಎಲ್ರಿಗೂ ಕೂಡ ಆರ್ಎಸ್ಎಸ್ ನ ಬಗ್ಗೆ ಒಂದು ದೊಡ್ಡ ಟಾರ್ಗೆಟ್ ಅನ್ನ ಇಟ್ಕೊಂಡು ಒಟ್ನಲ್ಲಿ ಆರ್ಎಸ್ಎಸ್ ಬರಬಾರ್ದು, ಆರ್ಎಸ್ಎಸ್ಗೆ ಪಥಸಂಚಲನಕ್ಕೆ ಅವಕಾಶ ನೀಡೋದಿರ್ಲಿ, ಒಟ್ನಲ್ಲಿ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಹೋರಾಟವನ್ನ ಮಾಡಲಾಗ್ತದೆ. ಇಲ್ಲಿ ನೋಡಿದ್ರೆ ಪ್ರಿಯಾಂಕ್ ಖರ್ಗೆ ಮತ್ತು ಭೀಮ್ ಆರ್ಮಿ ಅವರಿಗೆ ಬೆಂಬಲಿಸಿ ಜಾಥವನ್ನ ಮಾಡಲಾಗ್ತಾ ಇದೆ. ಈಗ ಭೀಮ್ ಆರ್ಮಿ ಅವರು ತಲೆ ಮೇಲೆ ಕೂತ್ಕೊಂಡಿದ್ರು, ಯಾವಾಗ ಆರ್ಎಸ್ಎಸ್ ಪಥಸಂಚಲನವನ್ನ ಮಾಡ್ತಾರೆ ಅವತ್ತೇ ನಮಗೆ ಅವಕಾಶವನ್ನ ಕೊಡಬೇಕು, ಅದನ್ನ ಬಿಟ್ಟು ಒಂದಿನ ಹಿಂದೆ ಮುಂದೆ ಆದ್ರೂ ಕೂಡ ನಾವು ಪಥಸಂಚಲನವನ್ನ ಮಾಡೋದಿಲ್ಲ ಅಂತ ಹೇಳಿ ಕೂಡ ಭೀಮ್ ಆರ್ಮಿ ಅವರು ಹೇಳಿದ್ರು. ಇದೆಲ್ಲವನ್ನ ನೋಡ್ತಾ ಇದ್ರು ಕೂಡ ಅವರ ಪ್ರತಿಭಟನಾಕಾರರ ಕಿಚ್ಚನ್ನ ನೋಡ್ತಾ ಇದ್ರೆ ಇದೆಲ್ಲ ಬೇಕು ಅಂತಾನೆ ಮಾಡ್ತಿರೋದಾ ಎನ್ನುವಂತ ಅನುಮಾನ ಕೂಡ ಮೂಡ್ತಾ ಇದೆ. ಅರೆಬೆತ್ತಲೆಯ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ
ಹೇಗಾದ್ರೂ ಕೂಡ RSS ಅನ್ನ ಬಂದ್ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ.